ಎಲ್ಲ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡುಗರಿಗೆ ನಮಸ್ಕಾರ. ಇವತ್ತು ನಾವು ಸಿಂಪಲ್ ಆಗಿ ಬಿರಿಯಾನಿ ಮಾಡಿಕೊಳ್ಳುವಂಥದ್ದನ್ನು ನೋಡೋಣ ಬನ್ನಿ. ಮೊದಲಿಗೆ ನಾವು ಟೊಮೆಟೊ ಮತ್ತು ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ನೀಟಾಗಿ ಸಣ್ಣಗೆ ಕಟ್ ಮಾಡಿ ಇಟ್ಟುಕೊಂಡು ಇದೆಲ್ಲ ಕಟ್ ಮಾಡಿಕೊಂಡು ಅದಾದ ಮೇಲೆ ಒಲೆನ ಹಚ್ಚಿಕೊಂಡು ನೋಡಿ ಇಷ್ಟು ನೀಟಾಗಿ ಕಟ್ ಮಾಡ್ಕೋಬೇಕು. ಒಲೆ ಹಚ್ಚಿಕೊಂಡು ಸ್ವಲ್ಪ ತುಪ್ಪ ಹಾಕೋಬೇಕು. ದೇಸಿ ತುಪ್ಪ ಇದ್ರೂ ಓಕೆ. ತುಪ್ಪ ಹಾಕೊಂಡಾದ್ಮೇಲೆ ಚಕ್ಕೆ ಮತ್ತು ಈ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡು ಎಲೆ ಮತ್ತು ಚಕ್ಕೆ ಹಾಕ್ಕೊಂಡು ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು ಕೂಡ ಅದಕ್ಕೆ ಹಾಕಿ ಅದಾದಮೇಲೆ ಎಲ್ಲ ತಿರುವಿದಾದ್ಮೇಲೆ ಸ್ವಲ್ಪ ಚಿಕನ್ ಎಷ್ಟು ಬೇಕೋ ಅಷ್ಟು ಚಿಕನ್ ಹಾಕ್ಕೊಂಡು ಒಂದು ಅರ್ಧ ಕೆ ಜಿ 1 ಕೆ ಜಿಯಷ್ಟು ನಾವು ತೊಗೊಂಬಂದಿದ್ವು. ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ಹಾಕಿ ತಿರುಗಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಹಾಕ್ಕೊಂಡು ಸ್ವಲ್ಪ ತಿರುವಿದ ಮೇಲೆ ಸ್ವಲ್ಪ ಅರಿಶಿನ ಪೌಡ್ರನ್ನು ಹಾಕಿ ಮತ್ತು ಒಂದಿಷ್ಟು ಗರಂ ಮಸಾಲೆ ಹಾಕಿ ನೀರನ್ನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಿನಂತೆ ಹಾಕ್ಕೊಂಡಿದ್ದೀವಿ. ಹಾಗೆ ನಾವು ಅಕ್ಕಿನ ತೊಳ್ಕೊಂಡಿರುವಂಥ ಅಕ್ಕಿನ ನಾವು ಏನು ಮಾಡ್ತೀವಿ ಅಂದರೆ ಈ ರೀತಿ ತೊಳೆದುಕೊಂಡಾದಮೇಲೆ ಇದು ಬೇಯ್ತಾ ಇರುವಂಥದ್ದಕ್ಕೆ ನಾವು ಅಕ್ಕಿಯನ್ನು ಬೆರೆಸಿಬಿಟ್ರೆ ತೊಳ್ಕೊಂಡಿರುವಂಥ ಅಕ್ಕಿನ ಬೆರೆಸ್ಬಿಟ್ಟು ಕುಕ್ಕರ್ ಮೂತಿನ ಮುಚ್ಚಿಬಿಟ್ಟು 2 ವಿಶಿಲ್ ಅಥವಾ 3 ವಿಶಿಲನ್ನು ಹೊಡೆಸ್ಕೊಂಡ್ರೆ ನಮಗೆ ಬಿರಿಯಾನಿ ರೆಡಿ. ನೋಡಿ ಒಳ್ಳೆ ಸುಮಧುರವಾದ ಬಿರಿಯಾನಿ ರೆಡಿಯಾಗಿದೆ. ಸಖತ್ತಾಗಿದೆ. ನನಗಂತೂ ಸ್ಮೆಲ್ ಸಖತ್ತಾಗಿ ಬರ್ತಾಯಿದೆ. ನೋಡಿ ಚಿಕನ್ನು ಕೂಡ ಅಷ್ಟೇ ಸಖತ್ತಾಗಿ ಬೆಂದಿದೆ. ಮತ್ತೆ ಒಂದು ಸಾರಿ ತಿರುವಿ ಅದನ್ನು ಬಾಯಿ ಮುಚ್ಚಿಟ್ಟು ಆಮೇಲೆ ತಿನ್ನುವಾಗ ಬಡಿಸ್ಕೊಂಡು ತಿಂತಾಯಿದ್ರೆ ಆಹಾ ಹಾ ಹಾ ಏನು